ಮುದುಡಿ ಹೋದ ಮನಸ್ಸುಗಳಿಗೆ ಮುದವನ್ನು ಕೊಡುವುದಕ್ಕಾಗಿ, ಚೈತನ್ಯವನ್ನು ಹೆಚ್ಚಿಸುವುದಕ್ಕಾಗಿ ಈ ಗಾನ ವೈಭವ ಎಂಬಂತಹ ವಿಶಿಷ್ಟ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಇದೀಗ ಈ ಕಾರ್ಯಕ್ರಮದ ಸಾಂಕೇತಿಕ ಉದ್ಘಾಟನೆ ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದಂತಹ ಎಲ್ಲ ಹಿರಿಯರನ್ನು ನಾನು ಆತ್ಮೀಯವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಈ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಮತಿ ಲೀಲಾಬಾಯಿ ಭಟ್, ಕಾರ್ಕಳದ ಪ್ರಸಿದ್ಧ ಚಿಕಿತ್ಸಕರಾದ ಡಾಕ್ಟರ್ ಸಚ್ಚಿದಾನಂದ ಪ್ರಭು, ಸ್ಥಳೀಯ ಯುವ ಉದ್ಯಮಿ ಶ್ರೀ ರಮೇಶ್ ಕಿನಿ, ಬಹಳಷ್ಟು ದೂರದ ವಿಟ್ಲದಿಂದ ಈ ಕಾರ್ಯಕ್ರಮಕ್ಕಾಗಿ ಆಗಮಿಸಿದ ಕಲಾಭಿಮಾನಿ ಶ್ರೀ ಎಸ್ ಗೋವಿಂದ ಪ್ರಭು ಇವರೆಲ್ಲರನ್ನು ಯಕ್ಷ ಬಳಗ ಹಿರೇಬೈಲೂರು ಇದರ ಸಂಚಾಲಕರಾಗಿರುವ ಶ್ರೀ ಭಾನುದಾಸ್ ನಾಯಕ್, ಕಾರ್ಯದರ್ಶಿ ಶ್ರೀ ಶೇಖರ್ ಮತ್ತು ವಿಜಯ ಮೊದಲಾದಂತಹ ಎಲ್ಲ ಪದಾಧಿಕಾರಿಗಳು ವೇದಿಕೆಗೆ ಕರೆದುಕೊಂಡು ಬರಬೇಕು ಎಂಬುದಾಗಿ ಪ್ರಾರ್ಥಿಸಿಕೊಳ್ತಾ ಇದ್ದೇವೆ. ಭವ್ಯ ಪರಂಪರೆ ಇರುವಂತಹ ಬೈಲೂರು ಪದವಿ ಪೂರ್ವ ಕಾಲೇಜಿನ ದಕ್ಷ ಪ್ರಾಂಶುಪಾಲರಾಗಿರುವ ಶ್ರೀಮತಿ ಲೀಲಾಬಾಯಿ ಭಟ್ ಇವರು ಯಕ್ಷಗಾನದ ಪರಂಪರೆಯುಳ್ಳವರು. ಅವರ ಅಣ್ಣಂದಿರು ಹವ್ಯಾಸಿ ಯಕ್ಷಗಾನ ವೇಷಧಾರಿಗಳು ಕೂಡ ಹೌದು. ನಮ್ಮ ಎಲ್ಲ ಸತ್ಕಾರ್ಯಗಳಿಗೆ ಪ್ರೋತ್ಸಾಹಿಸುತ್ತಿರುವ ಇವರನ್ನು ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದೇವೆ. ವೇದಿಕೆಯಲ್ಲಿ ನಮ್ಮೊಂದಿಗಿರುವ ಇನ್ನೊಬ್ಬ ಮಹನೀಯರು ಡಾಕ್ಟರ್ ಸಚ್ಚಿದಾನಂದ ಪ್ರಭು ಇವರು ನಿತ್ಯ ಗಾಜರಿ ಆಸ್ಪತ್ರೆಯ ಪ್ರಧಾನ ಶಸ್ತ್ರಚಿಕಿತ್ಸಕರಾಗಿರುವ ಶ್ರೀಯುತರು ಸರಳ ಸ್ವಭಾವದವರು. ಮಾತ್ರವಲ್ಲ, ಎಲ್ಲರಲ್ಲಿಯೂ ಆತ್ಮೀಯತೆಯಿಂದ ಬೆರೆಯುವವರು. ವೃತ್ತಿಯಲ್ಲಿ ಸರ್ಜನರಾದ, ಸ್ವಭಾವದಲ್ಲಿ ಸಜ್ಜನರಾದ ಶ್ರೀಯುತರು ಸಂಗೀತ ಮತ್ತು ಯಕ್ಷಗಾನ ಕಲೆಗಳ ಕಲಾಭಿಮಾನಿಗಳಾಗಿದ್ದಾರೆ. ಇಂತಹ ಕಲಾ ಪೋಷಕರು ನಮ್ಮೊಂದಿಗಿರುವುದು ನಮ್ಮ ಸುಕೃತವೆಂದೇ ಭಾವಿಸುತ್ತಾ ಇದ್ದೇವೆ. ಅಕ್ಕರೆಯಿಂದ ಆಗಮಿಸಿದ ಶ್ರೀಯುತರನ್ನು ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇವೆ. ನಮ್ಮೊಂದಿಗಿರುವ ಇನ್ನೊಬ್ಬ ಮಹನೀಯರು ಶ್ರೀ ರಮೇಶ್ ಕಿನಿ ಉದ್ಯಮಿಗಳು. ಇವರ ತೀರ್ಥರೂಪರಾದ ರಾಘವೇಂದ್ರ ಕಿನಿ ಅವರು ಹವ್ಯಾಸಿ ಯಕ್ಷಗಾನ ವೇಷಧಾರಿಯೂ ಹೌದು, ಕಲಾ ಪೋಷಕರೂ ಹೌದು. ಅವರೊಂದಿಗೆ ವೇಷಗಳನ್ನು ಮಾಡಿದ ನೆನಪನ್ನ ಈ ಹೊತ್ತಿನಲ್ಲಿ ಸ್ಮರಿಸಿಕೊಳ್ಳುತ್ತಾ ಕಲಾ ಪೋಷಕರಾದ ಶ್ರೀ ರಮೇಶ್ ಕಿನಿ ಅವರನ್ನ ನಲ್ಮೆಯಿಂದ ಸ್ವಾಗತಿಸ್ತಾ ಇದ್ದೇವೆ. ನಮ್ಮೊಂದಿಗಿರುವ ಇನ್ನೋರ್ವ ಮಹನೀಯರು ಶ್ರೀ ಎಸ್ ಗೋವಿಂದ ಪ್ರಭು ಇವರು ವಿಟ್ಲದಲ್ಲಿ ಗ್ರಾಮ ಸಹಾಯಕರಾಗಿ ನಿವೃತ್ತರಾದವರು, ಅಪ್ಪಟ ಕಲಾಭಿಮಾನಿಯೂ ಹೌದು. ಹಿರಿಯರಾದ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇದೀಗ ದೀಪ ಪ್ರಜ್ವಲನದ ಮೂಲಕ ಈ ಕಾರ್ಯಕ್ರಮವನ್ನ ನಮ್ಮ ಪ್ರಾಂಶುಪಾಲರು ಡಾಕ್ಟರ್ ಸಚ್ಚಿದಾನಂದ ಪ್ರಭು, ಶ್ರೀ ರಮೇಶ್ ಕಿನಿ, ಶ್ರೀ ಎಸ್ ಗೋವಿಂದ ಪ್ರಭು ಮೊದಲಾದವರೆಲ್ಲರೂ ಕೂಡ ನಡೆಸಿಕೊಡಬೇಕು ಎಂಬುದಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಜ್ಯೋತಿಯನ್ನು ಬೆಳಗಿಸಿ ಗಾನ ವೈಭವಕ್ಕೆ ಚಾಲನೆ ನೀಡಿದಂತಹ ಶ್ರೀಮತಿ ಲೀಲಾಬಾಯಿ ಭಟ್ ಪ್ರಾಂಶುಪಾಲರು ಪದವಿ ಪೂರ್ವ ಕಾಲೇಜು ಬೈಲೂರು ಇವರು ಶುಭವನ್ನ ಹಾರೈಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಸರ್ವರಿಗೂ ನಮಸ್ಕಾರ.
ಯಕ್ಷ ಬಳಗ ಬೈಲೂರು ಇವರು ಆಯೋಜಿಸಿರುವಂತಹ ಯಕ್ಷಗಾನ ವೈಭವ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ದೂರದ ಊರಿನಿಂದ ಆಗಮಿಸಿದಂತಹ ಕಲಾವಿದರನ್ನ ವೈಯಕ್ತಿಕವಾಗಿ ಹಾಗೂ ಸಂಸ್ಥೆಯ ಪರವಾಗಿ ಆದರಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಕರ್ನಾಟಕ ಕರಾವಳಿಯ ಗಂಡು ಮೆಟ್ಟಿನ ಕಲೆ ಹೇಳಿಯೇ ಜನಜನಿತವಾಗಿರುವಂತಹ ಮಾತು, ನೃತ್ಯ, ಗಾಯನ, ವಾದ್ಯ ಇವೆಲ್ಲವಿಂದ ಸಮ್ಮಿಳಿತವಾಗಿರುವಂತಹ ವಿಶಿಷ್ಟ ಕಲೆ ಯಕ್ಷಗಾನ. ಈಗ 50 ವರ್ಷಗಳ ಹಿಂದೆ ನಾವು ಹೋದಾಗ ಹಳ್ಳಿಗಳಲ್ಲಿ ಎಳೆಯರಿಂದ ಹಿಡಿದು ವೃದ್ಧರವರೆಗೆ ಮಹಾಭಾರತ, ರಾಮಾಯಣ, ಪುರಾಣ ಕಥೆಗಳನ್ನ ಕೇಳಿದ್ರೆ ಅವರಿಗೆ ಎಲ್ಲವೂ ಗೊತ್ತಿರ್ತಿತ್ತು. ಅಕ್ಷರಸ್ಥರೇನಲ್ಲ, ಪುಸ್ತಕ ಓದಿದ ಜ್ಞಾನವಲ್ಲ. ಅದನ್ನ ಮನೆಗೂ ಬಿತ್ತರಿಸಿದ್ದು ಈ ಯಕ್ಷಗಾನ ಕಲೆ. ಇದರ 2 ಪ್ರಾಕಾರಗಳು ತೆಂಕುತಿಟ್ಟು, ಬಡಗುತಿಟ್ಟು. ಉಡುಪಿಯಿಂದಾಚೆಗೆ ದಕ್ಷಿಣ ಕನ್ನಡ ತೆಂಕುತಿಟ್ಟಾದರೆ ಉಡುಪಿಯಿಂದೀಚೆಗೆ ಉತ್ತರ ಕನ್ನಡ ಬಡಗುತಿಟ್ಟು. ಈ ಮಧ್ಯದಲ್ಲಿರುವಂತಹ ಉಡುಪಿ ತೆಂಕುತಿಟ್ಟು, ಬಡಗುತಿಟ್ಟು ಎರಡೂ ಕಲಾವಿದರನ್ನ ಪೋಷಿಸ್ತಾ ಅವರನ್ನ ಗೌರವಿಸುತ್ತಾ ಬಂದಂತಹದ್ದು ಈ ಉಡುಪಿಯ ಮಣ್ಣಿನ ಹಿರಿಮೆ, ಗರಿಮೆ. ಅದಕ್ಕೆ ಇಲ್ಲಿನ ಜನರು ಕಾರಣ. ಅಂತಹ ಒಂದು ಕಾರ್ಯಕ್ರಮವನ್ನ ಇಂದು ನಮ್ಮ ಸಂಸ್ಥೆಯಲ್ಲಿ ಹಮ್ಮಿಕೊಂಡಿದ್ದು ಬೈಲೂರಿಗೆ, ಈ ಸಂಸ್ಥೆಗೆ ಹೆಮ್ಮೆಯ ವಿಷಯ. ಇಂತಹ ಈ ಕೋವಿಡ್-19 ಈ ಸನ್ನಿವೇಶದಲ್ಲಿ ಕಲಾವಿದರ ಒಂದು ಪ್ರೋತ್ಸಾಹವನ್ನ ನೀಡ್ತಾ, ಪ್ರೇಕ್ಷಕರು ಇಲ್ಲದೆ ಇದ್ರೂ ಪ್ರೇಕ್ಷಕರನ್ನ ಫೇಸ್ಬುಕ್ ಮೂಲಕ, ಅಂದರೆ ಆಧುನಿಕ ತಂತ್ರಜ್ಞಾನವನ್ನ ಬಳಸಿ ತಲುಪಿಸ್ತಾ ಇರುವಂತಹ ಒಂದು ಕಾರ್ಯವನ್ನ ಈ ಯಕ್ಷ ಬಳಗ ಮಾಡ್ತಾ ಇದೆ. ಈ ಯಕ್ಷ ಬಳಗವನ್ನ ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ. ನಮ್ಮ ಭಾರತದ ಸಂಸ್ಕೃತಿ, ಆಚಾರ, ವಿಚಾರ, ಇಲ್ಲಿನ ತತ್ವಗಳನ್ನ ಎತ್ತಿ ಹಿಡಿದಿರುವಂತಹ ನಮ್ಮ ಆಧ್ಯಾತ್ಮಿಕ ಗ್ರಂಥಗಳನ್ನ ದೇಶದ, ವಿಶ್ವದಾದ್ಯಂತ ಮಹತ್ವವನ್ನು ತಿಳಿಸಿರುವಂತಹ ಮಹಾತ್ಮ ಗಾಂಧೀಜಿಯವರ ಪುಣ್ಯ ಜನ್ಮದಿನ. ನಾವು ಆ ದಿನದಂದು ಇಂತಹ ಒಂದು ಉತ್ತಮ ಕಾರ್ಯ ಈ ನಮ್ಮ ಸಂಸ್ಥೆಯಲ್ಲಿ ಜರುಗ್ತಾ ಇದೆ. ಅದಕ್ಕಾಗಿ ನಾನು ಇದನ್ನ ಆಯೋಜಿಸಿರುವಂತಹ ಯಕ್ಷ ಬಳಗವನ್ನ ಹಾಗೂ ನನ್ನ ಉಪನ್ಯಾಸಕ ಮಿತ್ರರನ್ನ ನಾನು ಅಭಿನಂದಿಸ್ತೇನೆ. ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಎಲ್ಲರ ಮನವನ್ನ ತಟ್ಲಿ ವಿಶಿಷ್ಟವಾದ ವಿನೂತನ ಕಾರ್ಯಕ್ರಮ ತೆಂಕುತಿಟ್ಟು ಬಡಗುತಿಟ್ಟು ಎರಡರ ಸಮ್ಮೇಳನದ ಗಾಯನ ಎಲ್ಲರ ಮನಸ್ಸಿಗೂ ಮುದವನ್ನ ನೀಡಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಎಲ್ಲರಿಗೂ ಧನ್ಯವಾದ. ಧನ್ಯವಾದಗಳು. ಇದೀಗ ಸಾಂಕೇತಿಕ ಉದ್ಘಾಟನಾ ಕಾರ್ಯಕ್ರಮ ಇದೀಗ ಮುಗಿದಿದೆ. ಇನ್ನು ಮುಂದೆ ನೇರವಾಗಿ ನಮ್ಮದಾದಂತಹ ಈ ಗಾನ ವೈಭವ ಕಾರ್ಯಕ್ರಮಕ್ಕೆ ಮುನ್ನುಡಿ ಇಡ್ತಾ ಇದ್ದೇವೆ. ಸಹಕರಿಸಿದಂತಹ ಎಲ್ಲ ಕಲಾಭಿಮಾನಿಗಳಿಗೂ ಕಲಾ ಪೋಷಕರಿಗೂ ವಂದನೆಗಳನ್ನು ಹೇಳ್ತಾ, ಇದೀಗ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಕಲಾವಿದರನ್ನು ಪರಿಚಯ ಮಾಡಿಕೊಡುವಂತಹ ಹೊತ್ತು. ನನ್ನ ಬಲಬದಿಯಲ್ಲಿ ಕೂತಂತಹ ಎಲ್ಲ ಕಲಾವಿದರು ಬಡಗು ತಿಟ್ಟಿನವರಾದರೆ, ನನ್ನ ಎಡಗಡೆಯಲ್ಲಿ ಇರುವಂತಹ ಎಲ್ಲ ಕಲಾವಿದರು ತೆಂಕು ತಿಟ್ಟಿನವರು. ಮೊದಲಾಗಿ ಭಾಗವತರಾದಂತಹ ಶ್ರೀ ದಿನೇಶ್ ಭಟ್ ಯಲ್ಲಾಪುರ ಇವರು. ಉತ್ತರ ಕನ್ನಡದ ಯಲ್ಲಾಪುರದಲ್ಲಿ ಜನಿಸಿದಂತಹ ಶ್ರೀಯುತರು
ಕೆರೆಮನೆ ಶಂಭು ಹೆಗಡೆಯವರ ಯಕ್ಷಗಾನ ಕೇಂದ್ರದಲ್ಲಿ ಸುಬ್ರಹ್ಮಣ್ಯಾಚಾರ್ ಮತ್ತು ಅನಂತ ಹೆಗಡೆ ದಂತಳಿಕೆಯವರಲ್ಲಿ ಬಡಗಿನ ಭಾಗವತಿಕೆಯನ್ನು ಕಲಿತರು. ಗಣೇಶ್ ಕೊಲೆಕಾಡಿ ಅವರಿಂದ ತೆಂಕಿನ ಭಾಗವತಿಕೆಯನ್ನು ಕಲಿತ ಶ್ರೀಯುತರು ಗುಂಡವಾಳ, ಮಂದರ್ತಿ ಮೇಳಗಳಲ್ಲಿ ತಿರುಗಾಟದ ಜೊತೆಗೆ ಕೆರೆಮನೆ ಮತ್ತು ಉಡುಪಿ ಕೇಂದ್ರಗಳಲ್ಲಿ 4 ವರ್ಷ ಯಕ್ಷ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಪ್ರಸ್ತುತ ತೆಂಕುತಿಟ್ಟಿನ ಪ್ರಸಿದ್ಧ ಮೇಳವಾದ ಕಟೀಲು ಮೇಳದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಯಕ್ಷಗಾನದ ಸಾಕಷ್ಟು ವಿಚಾರಗಳನ್ನು ಅಧ್ಯಯನ ಮಾಡಿದ ಶ್ರೀ ದಿನೇಶ್ ಭಟ್ ಯಲ್ಲಾಪುರ ಇವರು ಪರಮ ಸಾತ್ವಿಕ ಸಜ್ಜನರೆಂದೇ ಪ್ರಖ್ಯಾತರು. ಇಂತಹ ಮೇರು ಕಲಾವಿದರನ್ನ ಆತ್ಮೀಯವಾಗಿ ಈ ಗಾನ ವೈಭವಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಇವರೊಂದಿಗೆ ಮದ್ದಳೆಯಲ್ಲಿ ಸಹಕರಿಸ್ತಾ ಇದ್ದಾರೆ ಶ್ರೀ ರತ್ನಾಕರ ಶೇಣೆ ಶಿವಪುರ ಇವರು. ಶ್ರೀ ರತ್ನಾಕರ ಶೇಣೆಯವರು ಶಿವಪುರದಲ್ಲಿ ಜನಿಸಿ ತನ್ನ ಅಣ್ಣನಾದ ಶ್ರೀ ಪ್ರಭಾಕರ ಶೇಣೆ ಇವರಲ್ಲಿ ಯಕ್ಷಗಾನದ ಮೂಲ ಪಾಠವನ್ನು ಕಲಿತವರು. 1989-90ರಲ್ಲಿ ಉಡುಪಿ ಯಕ್ಷಗಾನ ಕೇಂದ್ರದಲ್ಲಿ ಗುರುಗಳಾದ ನೀಲಾವರ ಲಕ್ಷ್ಮೀನಾರಾಯಣ ಇವರಿಂದ ಮದ್ದಳೆಯನ್ನು ಮತ್ತು ಶ್ರೀ ಬನ್ನಂಜೆ ಸಂಜೀವ ಸುವರ್ಣರಿಂದ ಗೆಜ್ಜೆಯ ಪಾಠವನ್ನು ಕಲಿತವರಿದ್ದಾರೆ. ಭಾಗವತಿಕೆಯನ್ನು ಶ್ರೀ ಚಂದ್ರಹಾಸ ಪುರಾಣಿಕರಿಂದ ಕಲಿತ ಶ್ರೀಯುತರು ಮದ್ದಳೆಯ ಹೆಚ್ಚಿನ ಪಾಠವನ್ನು ಶ್ರೇಷ್ಠ ಮದ್ದಳೆಗಾರ ಶ್ರೀ AP ಪಾಠಕ್ ಇವರಲ್ಲಿ ಕಲಿತು ಉಡುಪಿ ಯಕ್ಷಗಾನ ಕೇಂದ್ರದಲ್ಲಿಯೂ ಕೂಡ ಗುರುವಾಗಿ ವೃತ್ತಿಯನ್ನು ಮಾಡಿದವರು. ಬೆಳಗಿನ ಅನೇಕ ಮೇಳಗಳಲ್ಲಿ ಅತಿಥಿ ಕಲಾವಿದರಾಗಿ ಭಾಗವಹಿಸಿದ ಶ್ರೀಯುತರು ಉಡುಪಿ ಕಲಾ ಕೇಂದ್ರದ ಶ್ರೇಷ್ಠ ಕಲಾವಿದರಲ್ಲಿ ಓರ್ವರು. ಇಂತಹ ಮಹನೀಯರನ್ನು ಈ ಕಾರ್ಯಕ್ರಮಕ್ಕೆ ಅಕ್ಕರೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇವರೊಂದಿಗೆ ಚಂಡೆ ವಾದಕರಾಗಿ ಶ್ರೀಕೃಷ್ಣ ಮೂರ್ತಿ ಭಟ್ ಬಗ್ವಾದಿ ಇವರು. ಶ್ರೀಯುತರು ಬಗ್ವಾಡಿಯಲ್ಲಿ ಜನಿಸಿ ಉಡುಪಿ ಯಕ್ಷಗಾನ ಕೇಂದ್ರದಲ್ಲಿ ಚಂಡೆ ವಾದನವನ್ನು ಕಲಿತರು. ಪ್ರಸಿದ್ಧ ಮದ್ದಳೆಗಾರರಾದ ಶ್ರೀ AP ಪಾಠಕ್ ಮತ್ತು ಶ್ರೀ ಬನ್ನಂಜೆ ಸಂಜೀವ ಸುವರ್ಣರು ಇವರಿಗೆ ವಿದ್ಯೆಯನ್ನು ಧಾರೆ ಎರೆದು ಕೊಟ್ಟರು. ಬಗ್ವಾಡಿ ಮೇಳ, ಗೋಳಿಗರಡಿ ಮೇಳ ಮತ್ತು ಮಾರಣಕಟ್ಟೆ ಮೇಳಗಳಲ್ಲಿ 6 ವರ್ಷಗಳ ತಿರುಗಾಟ ಮಾಡಿದ ಶ್ರೀಯುತರು ಕಳೆದ 20 ವರ್ಷಗಳಿಂದ ಉಡುಪಿ ಯಕ್ಷಗಾನ ಕೇಂದ್ರದಲ್ಲಿ ಯಕ್ಷ ಗುರುಗಳಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅಪಾರ ಅನುಭವ ಇರುವಂತಹ ಸಜ್ಜನ ಬಂಧು ಶ್ರೀ ಕೃಷ್ಣಮೂರ್ತಿ ಭಟ್ ಅವರಿಗೆ ಆದರದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನನ್ನ ಎಡಬದಿಯಲ್ಲಿ ಆಸೀನರಾಗಿರುವಂತಹವರು ತೆಂಕುತಿಟ್ಟಿನ ಕಲಾವಿದರು. ಮುಖ್ಯವಾಗಿ ಭಾಗವತರಾಗಿ ಶ್ರೀ ಸೀತಾರಾಮ್ ಭಟ್ ಗುತ್ತೆತ್ತೂರು ಇವರು ವೃತ್ತಿಯಲ್ಲಿ ರಸಾಯನಶಾಸ್ತ್ರದ ಅತ್ಯುತ್ತಮ ಉಪನ್ಯಾಸಕರಾಗಿ, ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಶಿಕ್ಷಕರಾಗಿ, ಪ್ರವೃತ್ತಿಯಲ್ಲಿ ತೆಂಕುತಿಟ್ಟಿನ ಹವ್ಯಾಸಿ ಭಾಗವತರಾಗಿ ಪ್ರಸ್ತುತ ನಿಮ್ಮ ಮುಂದೆ ಕಾಣಿಸಿಕೊಳ್ಳಲಿದ್ದಾರೆ. ಶ್ರೀ ಹರಿನಾರಾಯಣ ಬೈಪಡಿತಾಯರಿಂದ ಮದ್ದಳೆ ವಾದನವನ್ನು ಕಲಿತವರು ರಂಗಕ್ಕೆ ಒಗ್ಗುವ ಹಾಗೆ ಇವರನ್ನ ತೀಡಿ ಬೆಳೆಸಿ ಮಾರ್ಗದರ್ಶನ ನೀಡಿದವರು ಶ್ರೀ ಆನಂದ ಗುಡಿಗಾರ್ ಕೆರ್ವಾಸೆ ಇವರು ಭಾಗವತರೇ ಮಾತ್ರವಲ್ಲದೆ ಚಂಡೆ ಮದ್ದಳೆಗಳಿಂದ ನುಡಿಸಬಲ್ಲವರಾಗಿದ್ದಾರೆ. ಅನೇಕ ಮಕ್ಕಳ ಮೇಳಗಳಲ್ಲಿ ಭಾಗವಹಿಸುತ್ತಾ ಮಕ್ಕಳನ್ನು ಪ್ರೋತ್ಸಾಹಿಸುತ್ತಾ ಅವರಲ್ಲಿರುವ ಸೂಕ್ತವಾದ ಪ್ರತಿಭೆಗಳನ್ನು ಹೊರತರುವಲ್ಲಿ ಪ್ರಯತ್ನಿಸುತ್ತಿರುವ ಶ್ರೀಯುತರು ಹವ್ಯಾಸಿ ಕಲಾವಿದರಲ್ಲಿ ಬಹು ಬೇಡಿಕೆಯ ಕಲಾವಿದ. ಅವರ ಸರಳತೆ, ಸಾತ್ವಿಕತೆ, ಉದಾರ ಮನೋಭಾವ ಮತ್ತು ಸಹೃದಯತೆಗಳೇ ಇದಕ್ಕೆ ಕಾರಣ. ಇಂತಹ ಮೇರು ಕಲಾವಿದರನ್ನ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದೇವೆ. ಇನ್ನೊಬ್ಬರು ಇವರೊಂದಿಗೆ ಮದ್ದಳೆ ಗಾಯಕರಾಗಿ ಶ್ರೀ ಆನಂದ ಗುಡಿಗಾರ್ ಕೆರ್ವಾಸೆ ಧರ್ಮಸ್ಥಳ ಯಕ್ಷಗಾನ ತರಬೇತಿ ಕೇಂದ್ರದಲ್ಲಿ ಚಂಡೆ ಮದ್ದಳೆಗಳನ್ನು ಕಲಿತಂತಹ ಶ್ರೀ ಆನಂದ ಗುಡಿಗಾರ್ ಅವರಿಗೆ ಶ್ರೀ ಹರಿನಾರಾಯಣ ಬೈಪಡಿತಾಯ ಮತ್ತು ಶ್ರೀಮತಿ ಲೀಲಾವತಿ ಬೈಪಡಿತಾಯರು ಗುರುಗಳಾಗಿದ್ದರು. ಸುಮಾರು 18 ವರ್ಷಗಳ ಕಾಲ ತೆಂಕುತಿಟ್ಟಿನ ಪ್ರಸಿದ್ಧ ಮೇಳಗಳಲ್ಲಿ ಸೇವೆಯನ್ನು ಸಲ್ಲಿಸಿದ ಶ್ರೀಯುತರು ಪ್ರಸ್ತುತ ಹವ್ಯಾಸಿ ಕಲಾವಿದರಾಗಿ ಅನೇಕ ಶಿಷ್ಯರನ್ನು ಹೊಂದಿದವರಿದ್ದಾರೆ. ವಿವಿಧ ಸಂಘ ಸಂಸ್ಥೆಗಳಲ್ಲಿ, ವಿದ್ಯಾ ಕೇಂದ್ರಗಳಲ್ಲಿ ನಾಟ್ಯ ತರಬೇತಿಗಳನ್ನು ನಡೆಸಿ ಪ್ರದರ್ಶನಗಳನ್ನು ಕೊಡಿಸಿದ್ದಾರೆ. ಹಿಮ್ಮೇಳ ಮುಮ್ಮೇಳಗಳನ್ನು ಸಮಗ್ರವಾಗಿ ತಿಳಿದವರಾಗಿ ಪೌರಾಣಿಕ ಮತ್ತು ಸಾಮಾಜಿಕ ಪ್ರಸಂಗಗಳನ್ನು ನಿರ್ದೇಶಿಸಬಲ್ಲ ಕೆಲವೇ ಕೆಲವು ಗುರುಗಳಲ್ಲಿ ಒಬ್ಬರಾಗಿದ್ದಾರೆ.
ಅರುವ ಕೊರಗಪ್ಪ ಶೆಟ್ಟಿ ಪ್ರತಿಷ್ಠಾನದ ಯಕ್ಷಗುರು ಎಂಬಂತಹ ಬಿರುದನ್ನು ಸಂಪಾದಿಸಿಕೊಂಡ ಶ್ರೀಯುತರು ಇರಾ ಗೋಪಿನಾಥ ಪ್ರತಿಷ್ಠಾನದಿಂದ ಚಂಡೆ ಮಾತೃಕ ಎಂಬಂತಹ ಗೌರವಕ್ಕೂ ಭಾಜನರಾಗಿದ್ದಾರೆ. ಬೆಂಗಳೂರು, ಮೈಸೂರು, ಮುಂಬೈ, ಚೆನ್ನೈ ಮಾತ್ರವಲ್ಲದೆ ಕೊಲ್ಲಿ ರಾಷ್ಟ್ರವಾದ ಮಸ್ಕತ್ನಲ್ಲಿಯೂ ಕೂಡ ತನ್ನ ಕೈ ಚಳಕವನ್ನ ತೋರಿಸಿದ್ದಾರೆ. ತನ್ನ ವೃತ್ತಿ ಜೀವನದ 25ನೇ ವರ್ಷವನ್ನು ಆಚರಿಸುತ್ತಿರುವಂತಹ ಶ್ರೀಯುತರಿಗೆ ವಿಶೇಷವಾದಂತಹ ಅಭಿನಂದನೆಗಳೊಂದಿಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನು ತೆಂಕುತಿಟ್ಟಿನ ಚಂಡೆ ವಾದಕರಾಗಿ ನಮ್ಮೊಂದಿಗೆ ಇರುವವರು ಶ್ರೀ ರಾಮಕೃಷ್ಣ ಕಾಮತ್ ಇವರು. ಹವ್ಯಾಸಿ ಚಂಡೆ ವಾದಕರಾಗಿರುವ ಶ್ರೀ ರಾಮಕೃಷ್ಣ ಕಾಮತ್ ರವರು ಮೊದಲ ಬಾರಿಗೆ ಯಕ್ಷಗಾನ ವೇಷಧಾರಿಯಾಗಿ ವೇದಿಕೆಗೆ ಬಂದವರು. ಪ್ರೌಢಶಾಲೆಯಲ್ಲಿಯೇ ಪಶುಪತಿ ಶಾಸ್ತ್ರಿಯರ ನಿರ್ದೇಶನದಲ್ಲಿ ವೇಷಧಾರಿಯಾಗಿ, ತದನಂತರ ಅನೇಕ ಸಂಘ ಸಂಸ್ಥೆಗಳಲ್ಲಿ ವೇಷಧಾರಿಯಾಗಿ, ಅನಂತರ ಗುರುಪುರ ಅಣ್ಣು ಭಟ್ ಇವರಲ್ಲಿ ಕೇವಲ 4 ತಿಂಗಳ ಮದ್ದನೆ ವಾದನದ ಅಭ್ಯಾಸವನ್ನು ಮಾಡಿರುವ ಶ್ರೀಯುತರು ಶ್ರೀ ಪೆರುವಾಯಿ ನಾರಾಯಣ್ ಭಟ್ ಮತ್ತು ಮುರಳೀಧರ್ ಭಟ್ ಇವರಿಂದ ಸಾಕಷ್ಟು ಅನುಭವಗಳನ್ನು ಪಡೆದುಕೊಂಡಿರುತ್ತಾರೆ. ಎಳವೆಯಲ್ಲಿಯೇ ಕಟೀಲು ಮೇಳದಲ್ಲಿ ಚಕ್ರತಾಳದ ಸೇವೆಯನ್ನು ಮಾಡುತ್ತಿದ್ದ ಶ್ರೀ ರಾಮಕೃಷ್ಣ ಕಾಮತ್ ಇವರು ತದನಂತರ ಬದಲಿ ಹಿಮ್ಮೇಳ ಕಲಾವಿದರಾಗಿ ಭಾಗವಹಿಸುತ್ತಿರುತ್ತಾರೆ. ತೀರ್ಥರೂಪರು, ಹವ್ಯಾಸಿ ಭಾಗವತರು ಆದಂತಹ ಶ್ರೀ ವಿಠಲ್ ಕಾಮತ್ ನಿಡ್ಡೋಡಿ ಇವರ ಸುಪುತ್ರರಾಗಿ ರಕ್ತಗತವಾಗಿ ಬಂದಂತಹ ಯಕ್ಷಗಾನ ಕಲೆಯ ಆರಾಧಕರಾಗಿದ್ದಾರೆ. ಸರಳ ಸಜ್ಜನಿಕೆಯ ವ್ಯಕ್ತಿಯಾಗಿರುವ ಶ್ರೀಯುತರು ವೃತ್ತಿಯಲ್ಲಿ ಭಾರತ್ ಬಿಡಿ ವರ್ಕ್ಸ್ ಬೆಳ್ತಂಗಡಿ ಕಚೇರಿಯಲ್ಲಿ ಪ್ರಸ್ತುತ ಪ್ರಬಂಧಕರಾಗಿ ಸೇವೆ ಸಲ್ಲಿಸುತ್ತಿರುವ ಶ್ರೀಯುತರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಚಕ್ರತಾಳದಲ್ಲಿ ನಮ್ಮೊಂದಿಗಿರುವವರು ಶ್ರೀ ವೆಂಕಟೇಶ ನಾಯಕ್ ಇವರು. ಕಾರ್ಕಳ ಹಿಗ್ಗಾನ ನೆಲ್ಲಿಗುಡ್ಡೆಯ ಶ್ರೀಯುತರು ಚಂಡೆಯ ಪ್ರಥಮ ಪಾಠವನ್ನು ಈ ಕಾರ್ಯಕ್ರಮದ ಸಂಚಾಲಕರಾದ ಭಾನುದಾಸ್ ನಾಯಕರವರಲ್ಲಿಯೇ ಕಲಿತರು. ಶ್ರೀ ಆನಂದ ಗುಡಿಗಾರವರಿಂದ ಚಂಡೆ ಪಾಠವನ್ನು ಮುಂದುವರಿಸಿದ ಶ್ರೀಯುತರು ಪ್ರಸ್ತುತ ನೆಕ್ಕರಮೂಲೆ ಗಣೇಶ ಭಟ್ ಇವರಲ್ಲಿ ಯಕ್ಷಗಾನದ ಅಭ್ಯಾಸವನ್ನು ಕಲಿತಾ ಇದ್ದಾರೆ. ವೃತ್ತಿಯಲ್ಲಿ ಹ್ಯಾಂಗ್ಯೋ ಐಸ್ ಕ್ರೀಮ್ ಕಂಪನಿಯಲ್ಲಿ ಉದ್ಯೋಗಿಯಾಗಿದ್ದಾರೆ. ಶ್ರೀಯುತರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇದೀಗ ಪದ್ಯಗಳ ಆರಂಭವಾಗ್ತಾ ಇದೆ. ಮೊದಲಿಗೆ ಗಣೇಶ ಸ್ತುತಿ. ಈ ಗಣಪನ ಸ್ತುತಿಯನ್ನು ಇಬ್ಬರು ಭಾಗವತರು ಹಾಡಲಿದ್ದಾರೆ. ಶ್ರೀ ವಿಘ್ನ ನಿವಾರಕನಾದಂತಹ ವಿಘ್ನೇಶ್ವರನನ್ನ ವಿನಯದಿಂದ ಪ್ರಾರ್ಥಿಸುವ ಪದ್ಯ ಇಬ್ಬರು ಭಾಗವತರು ತೆಂಕು ಮತ್ತು ಬಡಗು ಶೈಲಿಯಲ್ಲಿ ಹಾಡಲಿದ್ದಾರೆ. ಶ್ರೀ ಗುರುಗಣಾಧಿಪತಯ ಗಜಾಖಗೆ ಗಣಪತಿ ಚಲ್ವತ್ರಿ ಜಗ ಎತ್ತಿರೆ ಆರತಿ ಬೆಳಗಿರೆ ಗಜಮುಖದವಗೆ ಗಣಪಗೆ ಒಳ್ಳಿತಾದವಳು ತೆಂಗಿನಕಾಯಿ ಕಡಲೆ ಎಳ್ಳೊಂಡೋಳಿಗೆ ಕಪ್ಪು ನಿಲ್ಲುವವಗೆ ಬೆಳ್ಳಿಯ ಹುರಿಗೆಜ್ಜೆಗಳ ಕಟ್ಟಿ ಕುಣಿಯುವುದ ಕಿರುಡುಳ್ಳಿನ ಗಣಪಗರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖದವಗೆ ಗಣಪಗೆ
ನೆನೆದ ಕಿಷ್ಟಾರ್ಥವ ನೀವ ಗಣೇ ದೇವತೆಗಳ ಕೈಯ ಕಪ್ಪವ ಗೊಂಬಗೆ ದಾವಾಗಿಯಂದದಿ ಮೆಲುವ ಬಗೆ ಆವಗಮನದಲ್ಲಿ ನೆನೆದ ಇವ ಗಣೇಶಗೆ ಆರತಿ ಯತಿಗೆ ಕರಗಳು ಪರಶು ಪಾಶಾಂಕುಶಧಾರಿಗೆ ಹರುಷಿ ಭಕ್ತರ ಪೊರೆ ಬಗೆ ಪುರಭೂಷಣನ ಸುಕುಮಾರ ಗಜವದನನ ಚರಣ ಕಮಲನಾರತಿಯತ್ತಿರೆ ಆರತಿ ಬೆಳಗಿರೆ ಗಜಮುಖದ ಬಗೆ ಗಣಪಗೆ ಇದೀಗ ದೇವಿ ಸ್ತುತಿ. ಬೈಲೂರಿನ ಅಧಿದೇವತೆ ಗ್ರಾಮ ದೇವತೆಯಾದ ಮಾರಿಕಾಂಬೆಯನ್ನು ಸ್ತುತಿಸುವ ಹಾಡು. ಆದಿಯಿಂದ ತೊಡಗಿ ಏಕಕ್ಕೆ ಹೋಗಿ ತಿತ್ತಿತ್ತೈಯಲ್ಲಿ ಮುಕ್ತಾಯವಾಗುವ 9 ಮುಕ್ತಾಯದ ವಿಶಿಷ್ಟ ಪದ್ಯ. ಕಲ್ಯಾಣಿ ರಾಗದಲ್ಲಿ ಈ ಪದ್ಯವನ್ನು ಹಾಡಲಿದ್ದಾರೆ ಶ್ರೀ ಸೀತಾರಾಮ್ ಭಟ್ ಇವರು. ಆ
ಬೈಲೂರವಾಸೆ ನೀಲಂಬಿದೆ ನಿನ್ನ ವರದೆ ಮಹಾಮಾಯೆ ದಿಂತನ ದಿನ್ನತ್ತೈ ತೊಂದನ ದಿನ್ನತ್ತೈ ದಿಂತನ ದಿನ್ನ ದಿಂತನ ದಿನ್ನತ್ತೈ ತತೈ ದಿಲ್ಲ ತತ್ತೋಳಿಂತನ ದಿನ್ನತ್ತೈ ದಿಂತನ ದಿನ್ನ ತತ್ತೋಳಿಂತನ ದಿನ್ನತ್ತೈ ತಗಡ ತಗದಿಮಿ ತಗಡ ತಗದಿಮಿ ತಗಡ ದಿಲ್ಲತ್ತೈ ತಗಡ ತಗದಿಮಿ ತಗಡ ತಗದಿಮಿ ತಗಡ ದಿನ್ನತ್ತೈ ತತೈ ದಿನ್ನತ್ತೈ ತತಕ ದಿನ್ನತ್ತೈ ತತೈ ದಿನ್ನತ್ತೈ ತತಕ ದಿನ್ನತ್ತೈ ತೈ ದಿನ್ನತ ದಿನ್ನತೈ ದಿನ್ನತ ದಿನ್ನತೈ ದಿನ್ನತ ದಿನ್ನತೈ ತತ್ತಂ ಅಮೃತವನ್ನು ಉಣಬಡಿಸುವವರು. ಯಕ್ಷಗಾನದ ಯಾವ ವಿಚಾರವನ್ನೇ ಕೇಳಿದರೂ ಅದನ್ನು ಸಂಗ್ರಹಿಸಿ ಕೊಡಬಹುದಾದಷ್ಟು ಸಮರ್ಥರಾದ ಶ್ರೀಯುತರು ಒಬ್ಬ ಶ್ರೇಷ್ಠ ಯಕ್ಷಗಾನ ಕಲಾವಿದನ ಪುತ್ರರು ಎಂಬ ಮಾಹಿತಿ ಹೆಚ್ಚಿನವರಿಗಿಲ್ಲ. ಇವರ ತೀರ್ಥರೂಪರಾದ ದಿವಂಗತ ವಾಮನ ನಾಯಕ್ ಇವರು ಪ್ರಸಿದ್ಧ ಪೆರಡೂರು ಮೇಳದಲ್ಲಿ 2ನೆಯ ವೇಷಧಾರಿಯಾಗಿ ರಂಗದಲ್ಲಿ ಮಿಂಚಿದವರಾಗಿದ್ದರು. ಎ.ಪಿ. ಪಾಠಕ್ಕರವರಂತಹ ಶ್ರೇಷ್ಠ ಮದ್ದಳೆಗಾರರಿಗೆ ಶ್ರೀ ವಾಮನ್ ನಾಯಕರವರು ಯಕ್ಷಗಾನದ ಮೂಲ ಪಾಠವನ್ನು ಹೇಳಿಕೊಟ್ಟವರು ಎಂದು ಹೆಮ್ಮೆಯಿಂದ ಹೇಳಿಕೊಳ್ತಾ ಇದ್ದೇನೆ. ಹೀಗೆ ರಕ್ತದಲ್ಲಿಯೇ ಯಕ್ಷಗಾನದ ಸೊಗಡನ್ನು ಮೈಗೂಡಿಸಿಕೊಂಡಂತಹ ಭಾನುದಾಸರಿಗೆ ಇನ್ನು ಮುಂದೆಯೂ ಕಲಾ ಸರಸ್ವತಿಯ ಸೇವೆ ನಿರಂತರವಾಗಿ ಸಾಗಲೆಂದು ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಉತ್ತಮ ಧ್ವನಿವರ್ಧಕದ ವ್ಯವಸ್ಥೆಯನ್ನು ಮಾಡಿದವರು ಶ್ರೀ ಧರ್ಮರಾಜಕುಮಾರ್ ಕಾರ್ತಿಕ್ ಸೌಂಡ್ ಬೈಲೂರು ಮತ್ತು ಈ ಕಾರ್ಯಕ್ರಮದ ವಿಡಿಯೋ ಚಿತ್ರಣವನ್ನು ಶ್ರೀ ಸುಧಾಕರ ಕಲಾಶ್ರೀ ಸ್ಟುಡಿಯೋ ಇವರು ನಿರ್ವಹಿಸ್ತಾ ಇದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ ಮುಂದಿನ ಪದ್ಯಗಳಿಗೆ ಸಾಗ್ತಾ ಇದ್ದೇವೆ. ಇದೀಗ ಪೀಠಿಕೆ ಪದ್ಯಗಳು. ಮೊದಲಿಗೆ ಶ್ರೀರಾಮ ಪಟ್ಟಾಭಿಷೇಕದ ದಶರಥನ ಒಡ್ಡೋಲಗದ ಒಂದು ಪದ್ಯ, ವೀರ ದಶರಥ ನೃಪತಿ ತ್ರಿವುಡೆ ತಾಳದ ಈ ಸುಂದರ ಪದ್ಯವನ್ನು ಪ್ರಸ್ತುತಪಡಿಸಲಿದ್ದಾರೆ ಶ್ರೀ ದಿನೇಶ್ ಭಟ್ ಯಲ್ಲಾಪುರ ಇವರು. ವೀರ ದಶರಥ ನೃಪತಿ ವೀರ ದಶರಥ ಇನಕುಲ ವಾರಿಧಿಗೆ ಪ್ರತಿ ಚಂದ್ರನೋ ಇನಕುಲ ವಾರಿಧಿಗೆ ಪ್ರತಿ ಚಂದ್ರನೋ
ಮೂಷಿಕ ಕುಮಾರರನ್ನು ಕರೆದೊಯ್ಯಲು ಯಜ್ಞಕ್ಕೆಂದು ಇದೀಗ ಇನ್ನೊಂದು ಪೀಳಿಗೆಯ ಪದ್ಯ. ಸೇತು ಬಂಧನದ ಬಳಿಕ ಯುದ್ಧಕ್ಕೆ ಸಿದ್ಧರಾದ ಕಪಿಗಳ ಉತ್ಸಾಹವನ್ನು ನೋಡಿ ಮನಸ್ಸಿನಲ್ಲಿಯೇ ಮೆಚ್ಚಿ ಮುದಗೊಂಡು ಶ್ರೀರಾಮನಾಡುವ ಪದ್ಯ. ನಾಟಿ ಮತ್ತು ಭೈರವಿ ರಾಗಗಳ ಝಂಪೆ ತಾಳದ ಈ ಪದ್ಯವನ್ನು ಹಾಡಲಿದ್ದಾರೆ ಶ್ರೀ ಸೀತಾರಾಮ್ ಭಟ್ ಇವರು. ಕಂಡು ದೋಷವನು ಕಂಡು ತೋಷವನು ಕೈಗೊಂಡು ಮತ್ತವನು ಉರಿಗೊಂಡಾಡಿದನು ಪ್ರಬಲ ಬೆಂಡರಿವರು ಇದೀಗ ಶೃಂಗಾರ ಪದ್ಯಗಳು. ಮೊದಲಿಗೆ ಮಾಲಿನಿ ಮಣಿಯೇ ಬಾರೆ, ಕೃಷ್ಣಾರ್ಜುನ ಕಾಳಗ ಪ್ರಸಂಗದ ಒಂದು ವಿಶೇಷವಾದಂತಹ ಸುಂದರ ಪದ್ಯ. ಅರ್ಜುನ ಸುಭದ್ರೆಯಲ್ಲಿ ಹೇಳುವಂತಹ ಈ ಪದ್ಯವನ್ನು ತ್ರಿವುಡೆ ಏಕ ಕೋರೆಗಳಲ್ಲಿ ರಾಗ ಧನ್ಯಾಸಿಯಲ್ಲಿ ಅತ್ಯಂತ ಪರಂಪರೆಯ ಪದ್ಯವಾಗಿ ಹಾಡಲಿದ್ದಾರೆ ಸನ್ಮಾನ್ಯ ಶ್ರೀ ಬಡಗು ತಿಟ್ಟಿನ ಭಾಗವತರಾದಂತಹ ದಿನೇಶ್ ಭಟ್ ಯಲ್ಲಾಪುರ ಇವರು. ಮಂಜುಳನಾಗವೇ
ಸಂಬೋಧನೆ ನೀರೆ ಮಂಜುಳ ಸಂಬೋಧನೆ ನೀರೆ ಮುದ್ದು ಮೊಗವ ತೋರೆ ಮುದ್ದು ಮೊಗವ ತೋರೆ ದ್ವಾರಕೆಗೆ ದ್ವಾರಕೆಗೆ ನೀವು ದ್ವಾರಕೆಗೆ ನೀವು ಮಹಾರಾಜನ ಕಂಡು ದ್ವಾರಕೆಗೆ ನೀವು ಮಹಾರಾಜನ ಕಂಡು ನಮ್ಮೊಳು ಬೇಡ ಸರ್ವಥ ನಮ್ಮೊಳು ಬೇಡ ಸರ್ವಥ ಸಾರಿ ದೂರಿದೆ ಎಂದು ಬೇಡು ದ್ವಾರಕೆಗೆ ಹೋಗಿ ವೇಗದಿ ಮಾತ ಜನಗನ ಕಂಡು ನಮ್ಮ ವೈರವರ ಬೇಡ ಸರ್ವತ ಸಾರಿ ದೂರಿದೆ ಎಂದು ವೈರವ ಬೇಡ ಸರ್ವಥ ಸಾರಿ ದೂರಿದೆ ಎಂದು ಬೇಡೋ ಮಾನಿ ಮಣಿಯೇ ಬಾರ ಮಂಜುಳ ನಾಗವೇಣಿ ಸಂಬೋಧನೆ ನೀರೇ ದ್ವಾರಕೆಗೆ ನೀವು ವೇಗದಿ ಮಹಾರಾಜನ ಕಂಡು ನಮ್ಮೊಳು ವೈರವರ್ಮವು ಬೇಡ ಸರ್ವತ ಸಾರಿ ದೂರಿದೆ ಎಂದು ಹೇಳು
ಮಂಜುಳ ನಾಗವೇಣಿ ಸಂಬೋಧನೆ ನೀಲೇ ಮಾಲಿನಿ ಮಣಿಯೇ ಬರ ಮಂಜುಳ ನಾಗವೇಣಿ ಸಂಭೋಗನೆ ನೀರೇ ಅಗರಿ ಶ್ರೀನಿವಾಸ ಭಾಗವತರ ಸುಪ್ರಸಿದ್ಧ ಪ್ರಸಂಗ ಶ್ರೀದೇವಿ ಮಹಾತ್ಮೆ. 50,000ಕ್ಕಿಂತಲೂ ಮಿಗಿಲಾಗಿ ಪ್ರದರ್ಶನಗೊಂಡ ಪ್ರಸಂಗ ಇದು. ತಾಯಿಯಾದ ದಿತಿದೇವಿಯಿಂದ ಅನುಮತಿಯನ್ನು ಪಡೆದು ವೀರಪುತ್ರನನ್ನು ಪಡೆಯುವುದಕ್ಕಾಗಿ ತಪಸ್ಸಿಗೆ ಹೊರಟ ಮಾಲಿನಿಯ ಪದ್ಯ ತ್ರಿವುಡೆ ಮತ್ತು ಅಷ್ಟ ತಾಳದೊಂದಿಗೆ ಅಭೇರಿ ರಾಗದ ಈ ಪದ್ಯವನ್ನು ಹಾಡಲಿದ್ದಾರೆ ಶ್ರೀ ಸೀತಾರಾಮ್ ಭಟ್ ಕುತ್ತೆತ್ತೂರು ಇವರು. ಜನನಿ ಆಜ್ಞೆಯಳು ಮಾಲಿನಿಯೋ ಜನನಿಯಾಜ್ಞೆಯುಳ್ಳು ಮಾಲಿನಿಯೋ ಜನನಿಯಾಜ್ಞೆಯುಳ್ಳು ಮಾಲಿನಿಯೋ ವರದಾನುಜಾಪೇಕ್ಷೆಯುಳ್ಳು ಕಾಮಿನಿಯೋ ವರದಾನುಜಾಪೇಕ್ಷೆಯುಳ್ಳು ಕಾಮಿನಿಯೋ ಜನನಿಯಾಜ್ಞೆಯುಳ್ಳು ಮಾಲಿನಿಯೋ ವರದಾನುಜಾಪೇಕ್ಷೆಯುಳ್ಳು ಕಾಮಿನಿಯೋ ಕನಕ ಗರ್ಭನ ತಪವ
ವನಕ್ಕಾಗಿ ನಡೆದವಳು ಕನಕ ಗರ್ಭನ ತಪವನು ಗೈವೆಯನು ತಾಯಿ ವನಕ್ಕಾಗಿ ನಡೆದಂದ ಮನದಿ ಯೋಚಿಸಿದಳು ಕನಕ ಗರ್ಭನ ತಪವನು ಗೈವೆಯನು ತಲೆ ವನಕ್ಕಾಗಿ ನಡೆದಂದ ಮನದಿ ಯೋಚಿಸಿದಳು ಜನನಿಯಾಗಿಯುಳು ಮಾಲಿನಿಯೋ ವರತನು ಜೋಪೇಕ್ಷೆಯುಳು ಕಾಮಿನಿಯೋ ಇದೀಗ ಒಂದು ವಿಶೇಷ ಸಂದರ್ಭ. ಒಂದೇ ಪದ್ಯವನ್ನು ಬಡಗು ಮತ್ತು ತೆಂಕು ತಿಟ್ಟುಗಳಲ್ಲಿ ಭಾಗವತ ರೂಪಯರು ಹೇಳಲಿದ್ದಾರೆ. ಇದು ಸುಧನ್ವ ಕಾಳಗದ ಒಂದು ಸುಂದರ ಪದ್ಯ. ಆವಲ್ಲಿಗೆ ಪಯಣವೀಯ ಪ್ರಾಣಕಾಂತ ಎಂಬುದಾಗಿ. ಪ್ರಿಯತಮನ ನಿರೀಕ್ಷೆಯಲ್ಲಿದ್ದ ಪ್ರಭಾವತಿಯು ಪ್ರಿಯತಮನ ಆಗಮನದಿಂದ ಪುಳಕಗೊಂಡರು. ತೊಟ್ಟ ಉಡುಪನ್ನು ಹೊತ್ತ ಬತ್ತಳಿಕೆಯನ್ನು ಕೈಯಲ್ಲಿ ಕೈದುವನ್ನು ಕಂಡಾಗ ಅಚ್ಚರಿಗೊಂಡು ಹೇಳುವಂತಹ ಪದ್ಯ ಇದೀಗ ನಿಮ್ಮ ಮುಂದೆ. ಪಯಣವಯ್ಯ ಪ್ರಾಣಕಾಂತ ಆವಲ್ಲಿಗೆ ಪಯಣವಯ್ಯ ಆವಲ್ಲಿಗೆ ಪಯಣವಯ್ಯ ಪ್ರಾಣ ರಾಜ ಠೀವಿಯಿಂದ ಹೋಗುವುದೆಲ್ಲಿಗೆ ಪ್ರಾಣ ರಾಜ ಠೀವಿಯಿಂದ ಹೋಗುವುದೆಲ್ಲಿಗೆ ಪ್ರಾಣ ಆವಲ್ಲಿಗೆ ಪಯಣವಯ್ಯ ಪ್ರಾಣ ರಾಜ ಠೀವಿಯಿಂದ ಹೋಗುವುದೆಲ್ಲಿ ಪ್ರಾಣ ರಾಜ ಠೀವಿಯಿಂದ ಹೋಗುವುದೆಲ್ಲಿ ಪ್ರಾಣ
ರಾಜ ಟಿವಿಯೊಂದ ಪೊರಟಿಯಲ್ಲಿ ಪ್ರಾಣಕಾಂತ ಅವನಿಗೆ ಪ್ರಾಣಕಾಂತ ರಾಜ ಟಿವಿಯಿಂದ ಪೊರಟಿಯಲ್ಲಿ ಪ್ರಾಣಕಾಂತ ಸ್ಯೌದನವನು ಅಡರಿಕೊಂಡು ಪ್ರಾಣಕಾಂತ ಚಂದನವನು ಅಡರಿಕೊಂಡು ಪ್ರಾಣಕಾಂತ ಬಲು ಚಂದದಿಂದ ಹೋಗುವುದಲ್ಲಿ ಪ್ರಾಣಕಾಂತ ಚಂದನವನ್ನು ಅಡರಿಕೊಂಡು ಪ್ರಾಣಕಾಂತ ಬಲು ಚಂದದಿಂದ ಪೂಪುದಲ್ಲಿ ಪ್ರಾಣಕಾಂತ ಎಂದಿನೊಂದವಲ್ಲವೆಂದು ಪ್ರಾಣಕಾಂತ ಎಂದಿನೊಂದವಲ್ಲವೆಂದು ಪ್ರಾಣಕಾಂತ ಮನದಿ ಸಂದೇಹಗೊಳದೆ ನೀನು ಪ್ರಾಣಕಾಂತ ಅವನಿಗೆ ಪಯಣವಯ್ಯ ಪ್ರಾಣಕಾಂತ ಇದೀಗ ಕರುಣರಸದ ಪದ್ಯ. ದಕ್ಷಿಣ ಯಜ್ಞಕ್ಕೆ ಹೊರಟ ನಿಂತ ದಾಕ್ಷಾಯಿನಿಯು ಅನುಮತಿಯನ್ನು ಕೇಳಿದರು, ಪರಿಪರಿಯಾಗಿ ಒತ್ತಾಯಿಸಿದರು. ಪ್ರತಿಕ್ರಿಯೆಯನ್ನೇ ನೀಡಿದ ಪ್ರಭು ಪರಮೇಶ್ವರನಲ್ಲಿ ಹೇಳುವಂತಹ ಒಂದು ಪದ್ಯ ಮಾತಾಡದಿರ್ಪು ದೇಕೆಂಬಳು. ಈ ಪದ್ಯವನ್ನು ಶ್ರೀ ದಿನೇಶ್ ಭಟ್ ಯಲ್ಲಾಪುರ ಇವರ ಶ್ರೀಕಂಠದಿಂದ ಕೇಳೋಣ. ಮುನಿಸೇ
ಭಕ್ತಿ ಭಾವದ ಕರುಣರಸದ ಇನ್ನೊಂದು ಪದ್ಯ, ಪಟ್ಟಾಭಿಷೇಕದ ಕರುಣಾರಸದ ಇನ್ನೊಂದು ಪದ್ಯ. ಸಾಕ್ಷಾತ್ ಲಕ್ಷ್ಮಣನೇ ಹೋಗಿ ಕರೆದರು, ಬರಲೊಪ್ಪದ ಕೈಕೇಯಿಯನ್ನು ತಾನೇ ಕರೆದು ಬರುವನೆಂಬ ವಿಶ್ವಾಸದಿಂದ ಸ್ವತಃ ದಶರಥನೇ ಕೋಪಾಗ್ರಹಕ್ಕೆ ಹೋಗಿ ವಿಚಾರಿಸಿದಾಗ ಕೈಕೇಯಿ ಕೇಳಿದ 2 ವರಗಳ ತೀಕ್ಷ್ಣತೆಗೆ ಮೂರ್ಛಿತನಾಗಿ ಬಿದ್ದು ನಂತರ ಎದ್ದು ಸಾವರಿಸಿಕೊಂಡು ಹೇಳುವಂತಹ ಪದ್ಯ. ಜಂಪೆ ತಾಳದ ಆನಂದ ಭೈರವಿ ರಾಗದ ಈ ಪದ್ಯವನ್ನು ಹಾಡಲಿದ್ದಾರೆ ಸನ್ಮಾನ್ಯ ಶ್ರೀ ಸೀತಾರಾಮ್ ಭಟ್ ಇವರು. ಕುಶನೆ ಕೇಳಿತು ಮನುಜರು ನೆನೆದುದೊಂದು ವಿಧಿವಶದೊಳೊಂದಾಯಿತು. ಮನುಜರು ನೆನೆದುದೊಂದು ವಿಧಿವಶದೊಳೊಂದಾಯಿತು. ಮೀರುವರು ಯಾರು ಕಲ್ಪಿತವ ವಸುಧೇಶ ಕೊಟ್ಟ ನಂಬುಗೆಗೆ ಮೂರ್ಛಿತನಾಗಿ ಹಮ್ಮೈಸಿ ಬಿದ್ದಿರ್ದನು. ಉಸಿರಲಾಗದೆ ಮೂರ್ಗಳಿಗೆ ಪರ್ಯಂತ ತನ್ನೊಶಮಿಲ್ಲದಾಯಿತು ಸರ್ವೇಂದ್ರಿಯಗಳು ಸಹಿತ. ಬಿಸಜಲೋಚನೆ ಕೈಕೇಯಂ ನೋಡಿ ದೈನ್ಯದೆವು ದಶರಥೇಂದ್ರನು ನುಡಿದನು. ಬಿಸಜಲೋಚನೆ ಕೈಕೇಯಂ ನೋಡಿ ದೈನ್ಯದೆವು ದಶರಥೇಂದ್ರನು ನುಡಿದನು. ಕಂಬು ಕಂಠಿ ಚಾರುಶೀಲೆ ಕಂಬು ಕಂಠಿ ಚಾರುಶೀಲೆ ಕಮಲಮುಖಿ ಕುಂಭಕುಚ ಪುತ್ಥಳಿಯ ಬೊಂಬೆ. ಕಮಲಮುಖಿ ಕುಂಭಕುಚ ಪುತ್ಥಳಿಯ ಬೊಂಬೆ ಪ್ರತಿರಂಭೆ. ಕಂಬು ಕಂಠಿನಿ ಚಾರುಶೀಲೆ ಕಮಲಮುಖಿ ಕುಂಭಕುಚ ಪುತ್ಥಳಿಯ ಬೊಂಬೆ ಪ್ರತಿರಂಭೆ. ಮಕ್ಕಳಿಲ್ಲದೆ ಬಹಳ ಕಾಲ ಮಕ್ಕಳಿಲ್ಲದೆ ಬಹಳ ಕಾಲ ನಾವಿರಲು ದುಃಖದೊಳಗಾಗ ಮುನಿಪಾಲ. ಮಕ್ಕಳಿಲ್ಲದೆ ಬಹಳ ಕಾಲ ನಾವಿರಲು ದುಃಖದೊಳಗಾಗ ಮುನಿಪಾಲ. ಬಂದೆ ಮಗೆ ಅಕ್ಕರೆಂದು ಉಪದೇಶವಿತ್ತುದಿದು ಮೂಲ. ಬಂದೆ ಮಗೆ ಅಕ್ಕರೆಂದು ಉಪದೇಶವಿತ್ತುದಿದು ಮೂಲ. ಕಂಬು ಕಂಠಿನಿ ಚಾರುಶೀಲೆ ಕಮಲಮುಖಿ ಕುಂಭಕುಚ ಪುತ್ಥಳಿಯ ಬೊಂಬೆ
ಗಂಧೆ ಕಂಬು ಕಾದಿನಿ ಚಾರುಶೀಲೆ ಮುಂದೆ ಹಾಸ್ಯರಸದ ಪದ್ಯಗಳು. ಅಂಗದ ಸಂಧಾನ ಪ್ರಸಂಗದಿಂದ ಆಯ್ಕೆ ಮಾಡಿದ ಪದ್ಯ. ಅಂಗದ ಪ್ರಹಸ್ತರ ಸುದೀರ್ಘ ಸಂಭಾಷಣೆಯ ನಂತರ ಎತ್ತರದ ಆಸನದಲ್ಲಿ ಕುಳಿತ ದಶಕಂಠನನ್ನು ಪ್ರಹಸ್ತ ಅಂಗದನಿಗೆ ತೋರಿಸಿದಾಗ ಅಂಗದ ರಾವಣನಲ್ಲಿ ಹೇಳುವಂತಹ ಪದ್ಯ, ಏನಪ್ಪ ರಾವಣೇಂದ್ರ. ಈ ಹಾಡನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ ಸನ್ಮಾನ್ಯ ಶ್ರೀ ದಿನೇಶ್ ಭಟ್ ಯಲ್ಲಾಪುರ ಇವರು. ಏನಪ್ಪ ಏನಪ್ಪ ರಾವಣೇಂದ್ರ ನೀಲ ಜಾನಕಿಯನ್ನು ಕಾಣದಂತೆ ಕದ್ದು ತರಬಹುದೇ? ಏನಪ್ಪ ಏನಪ್ಪ ರಾವಣೇಂದ್ರ ನೀಲ ಜಾನಕಿಯನ್ನು ಕಾಣದಂತೆ ಕದ್ದು ತರಬಹುದೇ? ಕಾಣದಂತೆ ಕದ್ದು ತರಬಹುದೇ? ತಾನಾಗಿ ರಾಮಚಂದ್ರ ಸೇವೆಯ ಕೂಡಿಕೊಂಡು, ತಾನಾಗಿ ರಾಮಚಂದ್ರ ಸೇವೆಯ ಕೂಡಿಕೊಂಡು ನೀನಿದ್ದ ಬಳಿಗೆ ಬಂದ ಕಾಣ್ಯ, ನೀನಿದ್ದ ಬಳಿಗೆ ಬಂದ ಕಾಣ್ಯ. ತಾನಾಗಿ ರಾಮಚಂದ್ರ ಸೇವೆಯ ಕೂಡಿಕೊಂಡು ನೀನಿದ್ದ ಬಳಿಗೆ ಬಂದ ಕಾಣ್ಯ. ನಿನ್ನ ಬಳಿಗೆ ರಾಮಯ್ಯನ ಕಳುಹಿಕೊಂಡ, ನಿನ್ನ ಬಳಿಗೆ ರಾಮಯ್ಯನ ಕಳುಹಿಕೊಂಡ. ಇನ್ನಾದ ಸೀತೆಯ ಬಿಡಗೇಳ್ಯ, ಇನ್ನಾದ ಸೀತೆಯ ಬಿಡಗೇಳ್ಯ. ತನ್ನಿಂದ ತಪ್ಪಿತೆಂದು ಹೊನ್ನ ಕಾಣಿಕೆ ಕೊಟ್ಟು, ತನ್ನಿಂದ ತಪ್ಪಿತೆಂದು ಹೊನ್ನ ಕಾಣಿಕೆ ಕೊಟ್ಟು ಚೆನ್ನಾಗಿ ಎಲ್ಲ ಮೊರೆ ಹೋಗು ಬಾಳ್ಯ, ಚೆನ್ನಾಗಿ ಎಲ್ಲ ಮೊರೆ ಹೋಗು ಬಾಳ್ಯ, ಚೆನ್ನಾಗಿ ಎಲ್ಲ ಮೊರೆ ಹೋಗು ಬಾಳ್ಯ. ಏನಪ್ಪ ರಾವಣೇಂದ್ರ ನೀಲ ಜಾನಕಿಯನ್ನು ಕಾಣದಂತೆ ಕದ್ದು ತರಬಹುದೇ? ತಾನಾಗಿ ರಾಮಚಂದ್ರ ಸೇನೆಯ ಕೂಡಿಕೊಂಡು ನೀನಿದ್ದ ಬಳಿಗೆ ಬಂದ ಕಾಣ್ಯ, ನೀನಿದ್ದ ಬಳಿಗೆ ಬಂದ ಕಾಣ್ಯ, ನೀನಿದ್ದ ಬಳಿಗೆ ಬಂದ ಕಾಣ್ಯ. ಏನಪ್ಪ ಇದೀಗ ರತಿ ಕಲ್ಯಾಣ ಎಂಬಂತಹ ಪ್ರಸಿದ್ಧ ಪ್ರಸಂಗದ ಒಂದು ಪದ್ಯ. ಕೌಂಡಿಗನ ದೂತ ಕಮಲಾವತಿ ಪಟ್ಟಣದ ಕಮಲ ಭೂಪನ ಮಗಳಾದ ರತಿಯ ವಿವಾಹದ ಬಗ್ಗೆ ವರ್ತಮಾನದ ವಿವರವನ್ನು ವಿವರಿಸುವಂತಹ ಪದ್ಯ. ಈ ಹಾಡನ್ನು ಹಾಡಲಿದ್ದಾರೆ ಶ್ರೀ ಸೀತಾರಾಮ್ ಭಟ್ ಇವರು. ಲಾಲಿಸಿ ಕೇಳುವುದುರಿ ರಾಯ, ಲಾಲಿಸಿ ಕೇಳುವುದುರಿ ರಾಯ. ನಾವೆಂಬುದನೀಗ ಜಾವಾದಲ್ಲವಿದು ಜೀವ, ಕಮಲಾವತಿಯ ಪುರದಲ್ಲಿ ನಡೆದ ವಾರ್ತೆ ಸಮಾಗಿ ಬೀಳುವೈನಾಗಿ. ಸೋಮಶನಿಗೆ ತನ್ನ ನಡುಗಿಯ ಭೂರಮಣ ಮದುವೆಯ ಕ್ರಮದಿಯು ರಚಿಸುವ ಲಾಲಿಸಿ ಕೇಳು ದೊರೆರಾಯ. ಇದೀಗ ಮುಂದೆ ಭಕ್ತಿ ರಸದ ಒಂದು ಪದ್ಯ. ಹರಿಯ ಖ್ಯಾತಿಯ ತಡೆಯುವವರು ಯಾರು? ಭೀಷ್ಮ ಪರ್ವದ ಒಂದು ಸುಂದರವಾದಂತಹ ಪದ್ಯವನ್ನು ಶ್ರೀ ದಿನೇಶ್ ಭಟ್ ಯಲ್ಲಾಪುರ ಇವರು ಹಾಡಲಿದ್ದಾರೆ.
ಹರಿಯ ಖಾತಿಯ ತಡೆವರ್ಯಾರು ಇನ್ನೆರಡು ಬಲ ಬೆರಗಾಗಿ ಹರಿಯ ಖಾತಿಯ ತಡೆವರ್ಯಾರೆಂದು ಇನ್ನೆರಡು ಬಲ ಬೆರಗಾಗಿ ಇನ್ನೆರಡು ಬಲ ಬೆರಗಾಗಿ ಕಣ್ಣು ಮುಚ್ಚಿರಲು ಕಣ್ಣು ಮುಚ್ಚಿರಲು ಭೀಷ್ಮನು ಬೆದರಿ ಕಣ್ಣು ಮುಚ್ಚಿರಲು ಭೀಷ್ಮನು ಭೀಷ್ಮನು ಬೆದರಿ ರಥದಿಂದಿಳಿದು ನಡೆತಂದು ಭೀಷ್ಮನು ಬೆದರಿ ರಥದಿಂದ ಇಳಿದು ನಡೆದನು. ಹರಿಯ ಖಾತಿಯ ತಡೆವರಾರೆಂದೆರಡು ಬಲ ಬೆರಗಾಗಿ ಕಣ್ಮುಚ್ಚಿರಲು ಭೀಷ್ಮನು ಬೆದರಿ ರಥದಿಂದ ಇಳಿದು ನಡೆದನು. ಭೀಷ್ಮನು ಬೆದರಿ ರಥದಿಂದಿಳಿದು ನಡೆದಂದು ಲಕ್ಷ್ಮೀವರ ಲಕ್ಷ್ಮೀ ವರ ಮುಕುಂದ ಮುರಾರಿ ಲಕ್ಷ್ಮೀವರ ಮುಕುಂದ ಮುರಾರಿ ಲಕ್ಷ್ಮೀವರ ಮುಕುಂದ ಮುರಾರಿ
ಅಚ್ಯುತನ ಮೃದುಕರವ ಪೀಡಿದೆನೆಂದ. ಅಚ್ಯುತನ ಮೃದುಕರವ ದುರಿದವನ ದಾವಾಗ್ಲಿ ಲಕ್ಷ್ಮೀ ವರ ಮುಕುಂದ ಮುರಾರಿ. ಜಯ ಜಯ ಅಚ್ಯುತನ ಮೃದುಕರವ ಪಿಡಿದೋದ. ಅಚ್ಯುತನ ಮೃದುಕರವ ಪಿಡಿದೆಂದ. ದುರಿದವನ ದಾವಾಗ್ಲಿ ಲಕ್ಷ್ಮೀ ವರ ಮುಕುಂದ ಮುರಾರಿ. ಜಯನು ತರಲಿ ಮಗುಳನ ಅಚ್ಯುತನ ಮೃದುಕರವ ಪಿಡಿದೆಂದ. ಶ್ರೀ ಸ್ವಾಮಿ ಶ್ರೀ ಮನೋಹರ ಸ್ವಾಮಿ
ಚೆನ್ನಾಯ್ತು ಸೇವಕ ಜಯವ ಪಾಲಿಸೆ ಲೋಕ. ಎನ್ನಯ ಕಂಠವ ಅರೆಯಲು ಚಕ್ರವ ಎನ್ನಯ ಕಂಠವ ಇರಿಯಲು ಚಕ್ರವ ಚಿನ್ಮಯ ಕೈಯಲ್ಲಿ ಪಿಡಿದಿಹೆಯ ಚಿನ್ಮಯ ಕೈಯಲ್ಲಿ ಪಿಡಿದಿಗೆಯ. ಎನ್ನಯ ಕಂಠವ ಅರಿಯಲು ಚಕ್ರವ ಚಿನ್ಮಯ ಕೈಯಲ್ಲಿ ಪಿಡಿದಿಗೆಯ. ಎನ್ನಯ ಕಂಠವ ಅರೆಯಲು ಚಕ್ರವ ಚಿನ್ಮಯ ಕೈಯಲ್ಲಿ ಪಿಡಿದಿಹೆಯ. ಎನ್ನಯ ಕಂಠವ ಅರಿಯಲು ಚಕ್ರವ ಚಿನ್ಮಯ ಕೈಯಲ್ಲಿ ಪಿಡಿದಿಗೆಯ. ಚೆನ್ನಾಯ್ತು ಕೈಯಲ್ಲಿ ಚಕ್ರವ ಪಿಡಿದಿಗೆಯ. ಶ್ರೀ ಜಯವ ಪಾಲಿಸಿ ಚೆನ್ನಾಯ್ತು ಸೇವಕ ಜಯವ ಪಾಲಿಸೆ ಲೋಕವನ್ನು ರಕ್ಷಿಪ ದೇವಗುದೋ ಮಹಾನುಭಾವ. ಲೋಕವನ್ನು ರಕ್ಷಿಪ ದೇವ ಮಹಾನುಭಾವ. ಲೋಕವನ್ನು ರಕ್ಷಿಪ ದೇವಗುದೋ ಮಹಾನುಭಾವ ಮಹಾನುಭಾವ ಮಹಾನುಭಾವ. ಶ್ರೀ ಮನೋಹರ ಶ್ರೀ ಮನೋಹರ ಸ್ವಾಮಿ ಪರ
ಚಕ್ರವ ಚಿಲುಮೆಯ ಕೈಯಲ್ಲಿ ಹಿಡಿದಿಹೆಯ. ಶ್ರೀ ಮನೋಹರ ಸ್ವಾಮಿ ಈ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡುತ್ತಿರುವ ನಾನು ಗೋಪಾಲಕೃಷ್ಣ ಗೋರೆ, ಉಪನ್ಯಾಸಕರು. ಇದೇ ಕಾಲೇಜಿನಲ್ಲಿ ಬಹಳಷ್ಟು ವರ್ಷಗಳಿಂದ ಭೌತಶಾಸ್ತ್ರ ಉಪನ್ಯಾಸಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಸಾಹಿತ್ಯದಲ್ಲಿ ನವರಸಗಳನ್ನು ಉಲ್ಲೇಖಿಸಿದ್ದಾರೆ. ಶೃಂಗಾರ, ಹಾಸ್ಯ, ಕರುಣ, ವೀರ, ವಿಭತ್ಸ, ಅದ್ಭುತ, ಭಯಾನಕ, ರೌದ್ರ, ಶಾಂತ. ಹೆಚ್ಚಿನ ರಸಗಳಿಗೆ ಈ ಗಾನ ವೈಭವದಲ್ಲಿ ನಾವು ಒತ್ತು ಕೊಡ್ತಾ ಇದ್ದೇವೆ. ಇದೀಗ ಮುಂದಿನ ಸುತ್ತು ವೀರರಸನ ಸುತ್ತು. ಇಬ್ಬರು ಭಾಗವತರು ಒಂದೊಂದು ವೀರಾವೇಶದ ಪದ್ಯವನ್ನು ಹಾಡಲಿದ್ದಾರೆ. ರಣಧಾರಿಯೊಳಗೆ
ಕನಸ ವೈಶ್ಯನ ಸುಂದರಗೆಂದು ಮತ್ತೆ ಶರವ ಸೋಯಿಸಲು ಮೇಲ್ವಾಯ್ತು ತುರುಗೆ ಸಸನವನಾದರೆ ಶಿರವಗೊಳ್ಳದೆ ಹೋದರೆ ಇನ್ನು ಕನಸ ವೈಶ್ಯನ ಸುಂದರಗೆಂದು ಶರವ ಸೋಯಿಸಲು ಮೇಲ್ವಾಯ್ತು ಲಕ್ಷ್ಮಣ ಬಹುಶಃ ಎಲ್ಲ ಕಲಾವಿದರಿಗೆ ಪಂಥವನ್ನು ಕೊಡಬಹುದಾದಂತಹ ಅದ್ಭುತ ಕಲಾಕೃತಿಗಳನ್ನ ಮಂಡಿಸಿದಂತಹ ಉಭಯ ತಿಟ್ಟಿನ ಕಲಾವಿದರಿಗೆ ವಿಶೇಷವಾದಂತಹ ಧನ್ಯವಾದಗಳನ್ನು ಹೇಳ್ತಾ ಇದೀಗ ಭಕ್ತಿ ರಸದ ಇನ್ನೊಂದು ಪದ್ಯ ಜಾಂಬವತಿ ಕಲ್ಯಾಣದ ಒಂದು ಪದ್ಯವನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ ಶ್ರೀ ಸೀತಾರಾಮ್ ಭಟ್ಟಿಯವರು. ಶ್ರೀ ಹರಿ ಶರಣನೆ
ಶ್ರೀ ಹರಿ ಕರುಣದೊಳು ಕ್ಷಮೆಯ ವೇಗದೆ ಕರುಣದೊಳು ಕ್ಷಮೆಯ ಧರಿಸಿದನು ಶ್ರೀರಾಮ ರೂಪವನ್ನು ಅತಿ ವಿಲಾಸದಲ್ಲಿ ಧರಿಸಿದನು ಶ್ರೀರಾಮ ರೂಪವನ್ನು ಅತಿ ವಿಲಾಸದಲ್ಲಿ ಕರಗಳ ದೈನ್ಯದಲ್ಲಿ ರಾಘವ ದಶರಥ
ಸಂಹಾರ ವರವಿಪಿನದೊಳು ದುರುಳ ವಿರಾಧರ ವರವಿಪಿನದೊಳು ದುರುಳ ವಿರಾಧರ ಮುನೀಶ ಬರೆ ಮಹಿಮನೆ ವರವಿಪಿನದೊಳು ದುರುಳ ವಿರಾಧರ ಬರೆ ಮಹಿಮನೆ ರಾಮ ರಾಘವ ದಶರಥ ಬಾ ಜಯ ಸೀತಾ ರಾಮ ರಾಘವ ದಶರಥ ರಾಮಾಯ ರಾಮ ಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ಸೀತಾಯ ಪತಯೇ ನಮಃ ಶ್ರೀರಾಮ ರಾಮ ಇದೀಗ ಕಾರ್ಯಕ್ರಮದ ಕೊನೆಯಲ್ಲಿ ಮಂಗಳ ಪದ್ಯ ರಂಗನಾಯಕ ರಾಜೀವ ಲೋಚನ ಭಾಗವತರಿಬ್ಬರಿಂದ ರಂಗನಾಯಕ ರಾಜೀವ ಲೋಚನ ರಂಗನಾಯಕ ರಾಜೀವ ಲೋಚನ ರಂಗನಾಯಕ ರಾಜೀವ ರಮಣನಿ ಬೆಳಗಾಯಿ ಅಂಗನಲಗುಮೀತ ಪತಿಯನೆಬ್ಬಿಸಿದಳು ಅಂಗನಲಗುಮೀತ ಪತಿಯನೆಬ್ಬಿಸಿದಳು ಶೃಂಗಾರದ ನಿದ್ರೆ ಸಾಗುವ ಶೃಂಗಾರದ ನಿದ್ರೆ ಸಾಗುವ ಪಕ್ಷಿ ರಾಜನ ಬಾಗಿಲ ಅಕ್ಷಿ ಪಕ್ಷಿ ಪಕ್ಷಿ ಜಾತಿಗಳೆಲ್ಲ ಚಿಲಿಪಿಲಿ ಗುಡುತ್ತ ಚಿಲಿಪಿಲಿ ಗುಡುತ್ತ ಸೂಕ್ಷ್ಮದಲ್ಲಿ ಸ್ಮರಿಸುವ ಪಕ್ಷಿ ಸೂಕ್ಷ್ಮದಲ್ಲಿ ನಿನ್ನ ಸ್ಮರಿಸುವ ಪಕ್ಷಿ ಜಾತಿಗಳೆಲ್ಲ ಚಿಲಿಪಿಲಿ ಗುಡುತ್ತ ಸೂಕ್ಷ್ಮದಲ್ಲಿ ಸ್ಮರಿಸುವ ಸೂಕ್ಷ್ಮದಲ್ಲಿ ನಿನ್ನ ಸ್ಮರಿಸುವ
ಅಂಗನೆಲ್ಲ ಕುಣಿತ ಪತಿಯ ಮೆಪ್ಪಿಸಿದಳು ನಿದ್ರೆ ರಂಗನಾಯಕ ರಾಜೀವಲೋಚನ ರಮಣಿ ಬೆಳಗಾಯಿಗೆ ಅಂಗನೆಲ್ಲ ಕುಣಿತ ಪತಿಯ ಮೆಪ್ಪಿಸಿದಳು ಶೃಂಗಾರದ ನಿದ್ರೆ ಸಾಗಿನೋದ ತಿರುಪತಿ ವೆಂಕಟ ವೇಣುನಾಥ ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ನಂದ ಗೋಪಕುಮಾರಾಯ ಗೋವಿಂದಾಯ ಗೋವಿಂದಾಯ ನಮೋ ನಮಃ ಗೋವಿಂದಾಯ ನಮೋ ಇದೀಗ ಒಂದು ಸಣ್ಣ ಪೂರಕ ಕಾರ್ಯಕ್ರಮ ವಿಎನ್ ಪುರಾಣಿಕ ಭಟ್ಕಳ ಉತ್ತರ ಕನ್ನಡದಿಂದ ಕಲಾವಿದರೊಬ್ಬರು ಆಗಮಿಸಿದ್ದಾರೆ. ಹಳೆಯ ಕಾಲದ ಹೆಚ್ಚಿನ ಮೇರು ಕಲಾವಿದರ ಅನುಕರಣೆಯನ್ನು ಇವರು ಮಾಡಲಿಕ್ಕಿದ್ದಾರೆ. ಒಂದು ಸಣ್ಣ ಕಾರ್ಯಕ್ರಮ. ಇದೀಗ ವೇದಿಕೆಯನ್ನ ವಿಎನ್ ಪುರಾಣಿಕವರಿಗೆ ಹಸ್ತಾಂತರಿಸ್ತಾ ಇದ್ದೇವೆ. ಇದೀಗ ಒಂದು ಸಣ್ಣ ಪೂರಕ ಕಾರ್ಯಕ್ರಮ ವಿಎನ್ ಪುರಾಣಿಕ ಭಟ್ಕಳ ಉತ್ತರ ಕನ್ನಡದಿಂದ ಕಲಾವಿದರೊಬ್ಬರು ಆಗಮಿಸಿದ್ದಾರೆ. ಹಳೆಯ ಕಾಲದ ಹೆಚ್ಚಿನ ಮೇರು ಕಲಾವಿದರ ಅನುಕರಣೆಯನ್ನು ಇವರು ಮಾಡಲಿಕ್ಕಿದ್ದಾರೆ. ಒಂದು ಸಣ್ಣ ಕಾರ್ಯಕ್ರಮ. ಇದೀಗ ವೇದಿಕೆಯನ್ನ ವಿಎನ್ ಪುರಾಣಿಕವರಿಗೆ ಹಸ್ತಾಂತರಿಸ್ತಾ ಇದ್ದೇವೆ. ಮೊದಲಿಗೆ ನಾನು ಕೋಟಿ ಚೆನ್ನಯ್ಯ ಪ್ರಸಂಗದ ಒಂದು ಸಣ್ಣ ಮಾತಿನ ಅನುಕರಣೆ ಮಾಡ್ತೇನೆ. ಕೋಟಿ ಚೆನ್ನಯ್ಯರೇ, ನಿಮ್ಮನ್ನು ಕರೆಸಿದ ಕಾರಣ ವಿವರಿಸಿ ಹೇಳುವ ಅಗತ್ಯ ಇಲ್ಲವಲ್ಲ. ನಿಂತ ನೆಲವೇ ಸೂಚಿಸುತ್ತದೆ. ವಿಚಾರಣೆಗೆ ಅಧೀನರಾದ ಖೈದಿಗಳಲ್ವೇ ನೀವು? ಕೊಲೆಯಂತಹ ಹೇಯ ಕೃತ್ಯವು ನಿಮ್ಮಿಂದ ಘಟಿಸಲ್ಪಟ್ಟಿದೆ. ಹೇಗೆ ಸಮರ್ಥಿಸಿಕೊಳ್ತೀರಿ ನೀವು? ಕೋಟಿ ಚೆನ್ನಯ್ಯರೇ, ನಿಮ್ಮನ್ನು ಕರೆಸಿದ ಕಾರಣ ವಿವರಿಸಿ ಹೇಳುವ ಅಗತ್ಯ ಇಲ್ಲವಲ್ಲ. ನಿಂತ ನೆಲವೇ ಸೂಚಿಸುತ್ತದೆ. ವಿಚಾರಣೆಗೆ ಅಧೀನರಾದ ಖೈದಿಗಳಲ್ವೇ ನೀವು? ಕೊಲೆಯಂತಹ ಹೇಯ ಕೃತ್ಯವು ನಿಮ್ಮಿಂದ ಘಟಿಸಲ್ಪಟ್ಟಿದೆ. ಹೇಗೆ ಸಮರ್ಥಿಸಿಕೊಳ್ತೀರಿ ನೀವು?
ಪ್ರತ್ಯುಪಕಾರ ಬಯಸಿ ನಿಮ್ಮನ್ನು ನಾನು ಸಲುಹಿದುದು ಅಲ್ಲವಯ್ಯ. ಸಣ್ಣ ಪ್ರಾಯದಲ್ಲಿ ಮಾತಾ ಪಿತ್ರರ ಲಾಲನೆ ಪಾಲನೆ ಪೋಷಣೆಯಿಂದ ವಂಚಿತರಾದ ನಿಮಗೆ ನನ್ನ ಬೆರಳ ತುದಿಗೆ ವಸ್ತ್ರವನ್ನು ಸುತ್ತಿ ಹಾಲಿನಲ್ಲಿ ಅದ್ದಿ ನಿಮ್ಮ ಮಾತೆಯ ಸ್ತನ್ಯೋಪಾದಿಯಲ್ಲಿ ಉಣಿಸಿದನಲ್ವೇ? ಅಷ್ಟು ಉಪಕಾರ ಪಡೆದ ನೀವು ಕೃತಜ್ಞರಾಗಿದ್ದೀರಿ. ಅದಕ್ಕೆ ಕೋಟಿ ಚೆನ್ನೈಯರು ಉತ್ತರ ಕೊಡುವ ಒಂದು ಪ್ರಸಂಗ, ತಿಳಿದು ಮಾಡಿದರೆ ಅಪರಾಧವಾಗ್ತದೆ, ತಿಳಿಯದೆ ಮಾಡಿದರೆ ಪ್ರಮಾದವೆಂದೆನಿಸುತ್ತದಲ್ಲವೇ? ಕೆಲವೊಮ್ಮೆ ಮನಸ್ಸಿನಲ್ಲಿ ಎಣಿಸಿದ ಕಾರ್ಯ ಕ್ರಿಯಾರೂಪಕ್ಕೆ ಬರುವಾಗ ನಮಗರಿವಿಲ್ಲದೆ ವ್ಯತ್ಯಾಸವಾಗಿ ಹೋಗ್ತದೆ. ಮನೆಗೆ ಬೆಂಕಿ ಬಿದ್ದು ಸುಡುತ್ತಿರುವಾಗ ಕೈಗ ಸಿಕ್ಕ ಸಾಧನಗಳಿಂದ ಬೆಂಕಿಯನ್ನು ನಂದಿಸ್ತೇವೆ ಹೊರತು ಬೆಂಕಿ ಕೊಟ್ಟವರಾರೋ ಎಂದು ಚಿಂತಿಸಲಿಕ್ಕೆ ಸಮಯವದಲ್ಲ. ವಿಷಪೂರಿತವಾದ ಹಾವು ಕಚ್ಚುತ್ತಿರುವಾಗ ಕೈಗ ಸಿಕ್ಕ ದೊಣ್ಣೆಯಿಂದ ಹೊಡೆದು ಹಾವನ್ನು ಕೊಲ್ಲುತ್ತೇವೆ ಹೊರತು ಯಾಕೆ ಕಚ್ಚುತ್ತಿದೆ ಹಾವು ಎಂದು ಚಿಂತಿಸಲಿಕ್ಕೆ ಸಮಯವು ಇರುವುದಿಲ್ಲ. ಬಳ್ಳಾಲರು ನಮ್ಮನ್ನು ಬೈದರು, ನಮ್ಮ ಜಾತಿಯವರನ್ನು ನಿಂದಿಸಿದರು. ಕೋಪದಿಂದ ತಮ್ಮನ ಕೈ ಕತ್ತಿಯ ಮೇಲೋಯ್ತು, ಬಳ್ಳಾಲರ ವಧೆ ಆಯಿತು. ಇಷ್ಟು ನಡೆದುದು ಸತ್ಯ ತಪ್ಪೋ ಒಪ್ಪೋ ತಾವೇ ನಿರ್ಧರಿಸಬೇಕು. ಮುಂದಿನದು ಕಾರ್ಕೋಟಕ ಕಚ್ಚಲ್ಪಡುವ ನಳನ ಒಂದು ಹಿಂಸೆಯ ಪ್ರಸಂಗ. ಕಾರ್ಕೋಟಕ ಕಚ್ಚಿದೆಯ ನೀನು ನನ್ನನ್ನು? ನಿನ್ನ ಕಚ್ಚುವಿಕೆ ದೆಸೆಯಿಂದ ನನಗೆ ಲಾಭವಾಯಿತೆ ಹೊರತು ನಷ್ಟವಿಲ್ಲ. ಸರ್ವಾಂಗ ಸುಂದರನಾಗಿ ನಳ ನಳಿಸುತ್ತಿರುವ ನಳನು ನಿನ್ನ ಕಚ್ಚುವಿಕೆಯಿಂದ ವಿರೂಪನಾಗಿ ಪರಿಗಣಿಸಿಟ್ಟಿದ್ದಾನಲ್ಲ. ಆಯ್ತು, ಈ ಭರತ ಖಂಡದ ಯಾವ ಮೂಲೆಯಲ್ಲಿ ಹೋದರೂ ನನಗೆ ಉದ್ಯೋಗ ಕೊಡಲಾಗುವುದಿಲ್ಲ. ಯಾಕೆ? ವಿಧ್ವಂಸಕಾರಿ ನಾನಲ್ಲ, ಆಲಸಿಯಲ್ಲ. ನನ್ನ ಚಕ್ರವರ್ತಿತ್ವದ ದೆಸೆಯಿಂದಾಗಿ ಪ್ರಜೆಗಳು ನನ್ನ ಅಡಿಯಾಳ್ತನವನ್ನು ಒಪ್ಪಲಾರರು. ಪುಣ್ಯಾತ್ಮ, ಪ್ರಸಾದನದ ಖರ್ಚೊಂದನ್ನು ಬಿಗಿಸಿದೆನು. ನನ್ನ ಅರಿವಿಲ್ಲದೆ ನನ್ನ ರೂಪವನ್ನು ಸ್ಥಿರವಾಗಿ ಕುರೂಪಗೊಳಿಸಿದೆಯಲ್ಲ. ಕೆಲವು ವೈದ್ಯರೆಲ್ಲ ಊರು ಬಿಡುವ ಪ್ರಸಂಗ ಬಂತೀಗ. ಅಜೀರ್ಣಕ್ಕೆ ಬೇರೆ ಮದ್ದು ಬೇಡ. ನನ್ನ ಮುಖ ದರ್ಶನ ಮಾತ್ರದಿಂದ ತಿಂದದ್ದು ಪೂರ್ತಿ ಒಮ್ಮೆಸಿ ಹೋಗುವುದರಲ್ಲಿ ಯಾವ ಸಂಶಯವೂ ಇಲ್ಲ. ಇನ್ನೊಂದು ಕುಶಲವ ಕಾಳಗ ಪ್ರಸಂಗದಲ್ಲಿ, ಹೋ ಚಿಣ್ಣರೀರಾ, ಮುದ್ದಾದ ನಿಮ್ಮ ಈ ಮುಖಗಳನ್ನು ನೋಡುವಾಗ ಕದನಾಸಕ್ತಿ ನಿಮ್ಮಲ್ಲಿ ಹೇಗೆ ಉದಿಸಿತು? ಸಣ್ಣ ಪ್ರಾಯದ ಬಾಲಕರಲ್ವೇ ನೀವು? ಕದನವೆಂಬುದು ನಿಮ್ಮ ಸಾಮರ್ಥ್ಯದ ಪ್ರದರ್ಶನಕ್ಕೊಂದು ವೇದಿಕೆ ಎಂಬ ಭ್ರಮೆಯಲ್ಲಿದ್ದೀರಿ ಮಕ್ಕಳೇ. ಬೇಡವಯ್ಯ, ಕೊರಳು ತರಿಯಲ್ಪಟ್ಟಿತ್ತು, ಮಾರಣಾಂತಿಕವಾದಿತ್ತು. ಸಣ್ಣ ಪ್ರಾಯದ ನಿಮಗೆ ಕದನವೆಂಬುದು ಕೌತುಕದ ವಿಷಯವಾದರೂ ರಘು ವಂಶದಲ್ಲಿ ಜನಿಸಿ ವರಿಷ್ಠನೆನಿಸಿದ ನಾನು ಸ್ವಲ್ಪ ಚಿಂತನೆಯನ್ನು ಮಾಡಬೇಕಲ್ಲ ಮಕ್ಕಳೇ. ಯಾರು ನಿಮ್ಮನ್ನು ಹೆತ್ತಬ್ಬೆ ಪುಣ್ಯಾತ್ಮಗಿತ್ತಿ? ಆಕೆಯ ಹೆಸರನ್ನು ಕೇಳುವ ನನ್ನ ಕಿವಿಯ ಕುತೂಹಲವನ್ನಾದರೂ ತಣಿಸ್ತೀರಾ ಮಕ್ಕಳೇ? ನಿಮ್ಮ ತಾಯಿ ಒಳ್ಳೊಳ್ಳೆ ತಿಂಡಿ ತಿನಿಸುಗಳನ್ನು ಮಾಡಿ ನನ್ನ ಕಂದ ದ್ವಯರು ಅರಗಳಿಗೆಯಲ್ಲಿ ಮರಳಿ ಬಂದಾರೆಂಬ ಶುಭ ನಿರೀಕ್ಷೆಯಲ್ಲಿದ್ದಾಳು. ಆಕೆಯ ಸದಾಶಯದ ಆಶಯವನ್ನು ಹುಸಿಗೊಳಿಸಬೇಡಿ ಮಕ್ಕಳೇ. ಹೋಗಿ ಸೇರಿಕೊಳ್ಳಿ ನಿಮ್ಮ ಮಾತೆಯನ್ನು. ಕೊನೆಯದಾಗಿ ನಾನು ಸಮಾಜದಲ್ಲಿ ನಾವು ಹೇಗೆ ಬದುಕಬೇಕು ಎಂಬ ಬಗ್ಗೆ ಒಬ್ಬ ಶ್ರೇಷ್ಠ ಕಲಾವಿದರು ನನಗೆ ಗುರುತಿಸಲ್ಪಟ್ಟ ಒಂದು ನೀತಿಯಲ್ಲಿ ಹೇಳ್ತೇನೆ. ಈ ಪ್ರಪಂಚದಲ್ಲಿ ಹೇಗೆ ಬದುಕಬೇಕು ನಾವು? ಗರ್ವದಿಂದ ನಾವೇ ಪ್ರತ್ಯೇಕರೆಂಬ ಭ್ರಮೆಯಿಂದ ಅನ್ಯರಾಗಿ ಬದುಕುವುದು ಸಲ್ಲದು. 4 ಜನರೊಡನೆ ಬೆರೆತು ಒಂದಾಗಿದ್ದರೆ ಮಾತ್ರ ಸಮಾಜದ ಹಿತದೊಂದಿಗೆ ನಮ್ಮ ವೈಯಕ್ತಿಕ ಉತ್ಕರ್ಷತೆಯನ್ನು ಕಾಣಬಹುದಲ್ವೇ? ಬಿದಿರಿನ ಮೇಲೆ ತನಗಿಂತ ಎತ್ತರದವರಿಲ್ಲವೆಂಬ ಭ್ರಮೆಯಿಂದ ಮುಗಿಲಿಗೆ ಮುತ್ತು ಕೊಡುವ ಪದಿ ಎತ್ತರಕ್ಕೆ ಬೆಳೀತದೆ. ತಾಳ ವೃಕ್ಷವು ತಗ್ಗಿ ಬಗ್ಗಿ ನೆರಳಾಗಿ 4 ಜನರಿಗೆ ನೆರಳಾಗಿ ಪಸರಿಸ್ತದೆ. ಏನಾಗ್ತದೆ ಬಿದಿರಿನ ಮೇಲೆ ಸ್ಥಿತಿ? ಏನಾಗ್ತದೆ ತಾಳ ವೃಕ್ಷದ ಗತಿ? ಬಿದಿರಿನ ಮೇಲೆ ಕತ್ತರಿಸಿ ಹೆಣ ಬರುವ ಚಟ್ಟವನ್ನಾಗಿ ಪರಿಗಣಿಸ್ತಾರೆ. ತಾಳ ವೃಕ್ಷವನ್ನು ಕತ್ತರಿಸಿ ಚಂಡೆ ಮದ್ದಳೆಯಂತಹ ಕರುಣಾನಂದಕರ ಪುಣ್ಯಕರ ವಾದನಗಳನ್ನು ಮಾಡ್ತಾರಲ್ವೇ? ನಮಸ್ಕಾರ ಎಲ್ಲರಿಗೂ.